ನನ್ನ ಸ್ಟುಡಿಯೋನಲ್ಲಿ ಹಕೀಮ್ ಕಪಲ್ಸ್ ಇದ್ದಾರೆ. ನಾನಿನಗೆ ನೀ ನನಗೆ ಚೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ, ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಎಲ್ಲಿ ಯಾರನ್ನ ಮೀಟ್ ಮಾಡಿದ್ರಿ? ಇದು ಅರೇಂಜ ಲವ್? ಕನ್ನಡ ಮೇಷ್ಟ್ರು ಲವ್ ವೀಕು ಯಾರು ನಂಬ್ತಾರೆ? ಇವ್ರು ನೋಡಿದ್ನಲ್ಲ ನೇರವಾಗಿ ಹೆಂಗ್ ಕೇಳೋಣ ನನ್ ಮದುವೆ ಆಗ್ತೀರಾ ಅಂತ. ಆ ಧೈರ್ಯ ನನಗೆಲ್ಲಿದೆ? ನಿಮ್ಗೆ ಹೇಗೆ ಇಷ್ಟ ಆದ್ರು? ಯಾಕೆ ಇಷ್ಟ ಆದ್ರು? ಯಾವಾಗ ಹಕೀಮ್ ಜೊತೆ ಮಾತಾಡಕ್ ಶುರು ಮಾಡಿದೆ, ಬಂದ್ ಹೋದ್ಮೇಲೆ ಒಂದ್ ವಾರ ನಾವು ಮಾತಾಡಿದ್ವಿ, ಹಿಂಗೆ ಪ್ರೀತಿ ಶುರು ಆಗೋಯ್ತು. ಇವ್ರು ಮಾತಾಡೋ ಸ್ಟೈಲು ಅದೆಲ್ಲ ನೋಡ್ಬಿಟ್ಟು ಓಹೋ ಹೀಗೂ ಕೂಡ ಇರ್ತಾರಲ್ವಾ ಅಂತ ನನಗೆ ಅನ್ಸಕ್ ಶುರು ಆಯ್ತು. ಜೆಲಸ್ ಯಾರಿಗೆ ಜಾಸ್ತಿ? ನಂಗೆ ಒಂಚೂರು ನಂಗೇನೆ ಜಾಸ್ತಿ ಪ್ರೀತಿ ಯಾರ್ಯಾರಿಗೆ ಮಾಡ್ತಾರೆ? ನಾನು ಅವ್ರಿಗೆ ಮಾಡ್ತೀನಿ, ಇಲ್ಲ ಅವರು ನನಗೂ ಮಾಡ್ತೀನಿ. ಪ್ರೀತಿಯ ಹಕೀಮ್ಗೋಸ್ಕರ ಯಾವ ಹಾಡು ಹಾಡೋದಕ್ಕೆ ಇಷ್ಟಪಡ್ತೀರಾ? ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನನ್ನ ಮರಣದ ಹರಣು ನೀನು, ನನ್ನ ಮರಣದ ಮರಣವು. ಇನ್ ಮುಂದೆ ಅವಳೇ ನನಗೆ ನಾಕ, ಅವಳೇ ನನಗೆ ನರಕ, ಜೊತೆಲಿದ್ರೆ ನಾಕ, ದೂರ ಹೋದ್ರೆ ನರಕ. ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ಕನ್ನಡ ಇಬ್ರು ಅಂದ್ರೆ ಬ್ಯಾರಿ ಬರುತ್ತೆ. ನಮ್ಮ ಮನೇಲಿ ಬ್ಯಾರಿ ಮಾತಾಡೋದು, ಇವ್ರ ಮನೇಲಿ ಉರ್ದು ಮಾತಾಡೋದು. ಆದ್ರೆ ನಮ್ಮ ಮನೇಲಿ ಬಂದು ನೀವು ಯಾರನ್ನೇ ಮಾತಾಡ್ಸಿ ಕನ್ನಡ ಸ್ಪಷ್ಟತೆ ಯಾರಿಗಾದ್ರೂ ಇಲ್ಲ ಅಂತ ನೀವ್ ಹೇಳ್ಬಿಟ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಆದ್ರೆ ಮದುವೆ ಮಾತ್ರ ನಾವಿಬ್ರು ಹೇಳಿದ್ವಿ ಕನ್ನಡದಲ್ಲೇ ಆಗ್ತೀವಿ. ನಮ್ ನಿಖಾ ಕನ್ನಡದಲ್ಲಿ ಆಗ. ನಿಮ್ಮ ಮಗಳು ನಜ್ಮಾ ಬಾನು ಎಂಬುವಳನ್ನ ಮದುವೆ ಮಾಡಿ ಕೊಟ್ಟದ್ದನ್ನ ಸ್ವೀಕಾರ ಮಾಡಿದೆ. ಕನ್ನಡ ಕಳೆದೋಗಿ ಬಿಡಬಾರ್ದು. ನಾವು ಕನ್ನಡವನ್ನೇ ಹೆಚ್ಚೆಚ್ಚು ಬಳಸಬೇಕು. ಬಳಸೋದ್ರ ಮೂಲಕ ಅದು ಬೆಳೆಯುತ್ತೆ. ಯಾರು ಅದಕ್ಕೋಸ್ಕರ ಏನು ಮಾಡ್ಬೇಕಾಗಿದ್ದಿಲ್ಲ. ಕನ್ನಡ ಮಾಲೂಮ್ ನೈ, ಕನ್ನಡ ಗೊತ್ತಿಲ್ಲ ಅನ್ನೋರು ಎಷ್ಟೋ ಜನರ ಮಧ್ಯೆ ಇವ್ರು ಈ ಮಾತು ಹೇಳ್ತಿದಾರಲ್ಲ, ಅದನ್ನ ಪ್ರತಿಯೊಬ್ರು ಕೂಡ ತಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ, ನಾವು ನಮ್ಮ ತಾಯಿನ ಪ್ರೀತಿಸ್ದೆ ಪಕ್ಕದ ಮನೆಯವನ ಕಾಲರ್ ಹಿಡಿದು ನೀನ್ ನಮ್ಮ ಭಾಷೆ ಪ್ರೀತಿಸ್ಬೇಕು, ನೀನ್ ನನ್ನ ತಾಯಿ ಪ್ರೀತಿಸ್ಬೇಕು ಅಂತ ಅಂದ್ರೆ ಅವನಿಗೆ ಯಾವ ದರ್ದ ಹೇಳಿ? ನಾನು ಕೇವಲ ಒಂದೇ ಒಂದು ಸಮುದಾಯಕ್ಕೆ ಈ ಮಾತು ಹೇಳ್ತಾ ಇಲ್ಲ. ಇಲ್ಲಿ ತಮಿಳಿಯನ್ಸ್ ಕೂಡ ಇದ್ದಾರೆ, ಮಲಯಾಳೀಸ್ ಕೂಡ ಇದ್ದಾರೆ, ತೆಲುಗು ಮಾತಾಡುವಂತಹ ಜನ ಇದ್ದಾರೆ, ಸೊ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವಂತಹ ಜನ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ನಾರ್ತ್ ಇಂದ ಬಂದು ಹಿಂದಿ ಮಾತಾಡೋ ಜನ ಇದ್ದಾರೆ. ಭಾಷೆ ನಾವು ಯಾವ ಭಾಗದಿಂದ ಬಂದಿದ್ದೀವಿ, ಹೊರಗಿಂದ ಬಂದಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಉಸಿರಾಡಿ ಇಲ್ಲಿ ಬದುಕನ್ನು ಕಟ್ಕೊಂಡಿರೋ ಮೂಲ ಕನ್ನಡಿಗರಾಗಿರೋ ನಮಗೆ ಭಾಷೆ ಬಗ್ಗೆ ಅಭಿಮಾನ ಸ್ವಾಭಿಮಾನ ಎರಡು ಇಲ್ವಲ್ಲ, ಅದು ಇವತ್ತು ಬೇರೆಯವರೆಲ್ಲರ ದಾಳಿಗೆ ಕಾರಣ ಆಗ್ತಾ ಇರೋದು. ನಮಸ್ಕಾರ, ಸಭೆ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್. ಎವ್ರಿ ಟೈಮ್ ಸಭೆ ವಿತ್ ಸಭಾ ತುಂಬ ಡೈನಮಿಕ್ ಪರ್ಸ್ನಾಲಿಟೀಸ್ನ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸ್ನಾಲಿಟೀಸ್ನ, ಕೆಲವೊಂದ್ಸಲ ಅಗ್ರೆಸಿವ್ ಪರ್ಸ್ನಾಲಿಟೀಸ್ನ ನೋಡ್ತಾ ಇದ್ರಿ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಪೊಲಿಟಿಕಲ್ ಚಾನಲ್. ಆದರೆ ಇವತ್ತಲ್ಲ, ಆ್ಯಕ್ಚುಲಿ ಸುಮಾರು ದಿನದ ಹಿಂದೆ ನಾವಿಬ್ಬರು ಮಾತಾಡ್ಕೊಂಡಿದ್ವಿ, ಒಂದು ಪಾಡ್ಕಾಸ್ಟ್ ಮಾಡೋಣ, ಒಂದು ಇಂಟರ್ವ್ಯೂ ಮಾಡಿ ಮಾತಾಡೋಣ, ಸ್ಟೇಟಲ್ಲಿ ಏನಾಗ್ತಾ ಇದೆ, ಹೆಣ್ಮಕ್ಳು ಏನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ, ಕಮ್ಯುನಿಟಿ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಸೊಸೈಟಿ ಹೇಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ತುಂಬ ಸೀರಿಯಸ್ ಟಾಕ್ ಆಗಬೇಕಾಗಿತ್ತು. ಇವತ್ತು ತುಂಬ ಕ್ಯೂಟ್ ಆಗ್ತಾ ಇದೆ, ತುಂಬ ಸ್ಪೆಷಲ್ ಆಗ್ತಾ ಇದೆ. ಬಿಕಾಸ್ ಇಬ್ರು ಪ್ಯಾರೆಟ್ಸ್ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಸ್ಟುಡಿಯೋಲಿ. ನಗದ್ ಸ್ಟಾಪ್ ಮಾಡಿದ್ರೆ ನಾನು ಮಾತಾಡ್ಬೋದು, ಬಟ್ ಅವ್ರು ನಗದ್ ಸ್ಟಾಪ್ ಮಾಡ್ತಾ ಇಲ್ಲ. ಐ ವಿಶ್ ಅವರು ಲೈಫ್ ಲಾಂಗ್ ಅವ್ರು ಹೀಗೆ ನಗ್ನಗ್ತಾ ಇರಲಿ ಇಬ್ಬರು ಕೂಡ. ಈ ಎರಡೂ ಪ್ಯಾರೆಟ್ಸ್ಗಳು ಯಾವಾಗಲೂ ಮಾತಾಡಿಕೊಂಡು ಕ್ಯೂಟಾಗಿ ಜಗಳ ಮಾಡಿಕೊಂಡು ಮತ್ತೆ ಅಲ್ಲೇ ಕ್ಯೂಟಾಗಿ ಅವ್ರನ್ನ ರಂಬಿಸ್ಕೊಂಡು ಮತ್ತೆ ಡ್ಯಾಶ್ 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 ಒಳ್ಳೇದಷ್ಟೇ. ಲವ್ ಲೈಫ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿರಲಿ ಅನ್ನೋದು ನನ್ನ ಆಶಯ. ಸೊ ಇದೇನಿದೆ, ಎಷ್ಟು ಸುತ್ತಿ ಬಳಸಿ ಮಾತಾಡ್ತಿದ್ದಾಳೆ ಸಭಾ ಅಂತ ಅನ್ನಿಸ್ಬೋದು. ಸೊ ನೇರವಾಗಿ ಟಾಪಿಕಿಗೆ ಬರ್ತೀನಿ. ನಾನು ಸಭಾ ಹಕೀಮ್, ನನ್ನ ಸ್ಟುಡಿಯೋನಲ್ಲಿ ಹಕೀಮ್ ಕಪಲ್ಸ್ ಇದ್ದಾರೆ. ನಾನಿನಗೆ ನೀ ನನಗೆ ಚೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೊ ಮಚ್. ನನ್ನ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ನ ಯುವ ನಾಯಕಿ, ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಸೀಮಿತವಾಗಿಲ್ಲ,
ಇವರು ಕರ್ನಾಟಕದ ಯುವ ನಾಯಕಿ ನಜ್ಮಾ ನಜೀರ್ ಚಿಕ್ಕನೇರಳೆ. ಥ್ಯಾಂಕ್ ಯು ಪೂರ್ತಿ ಹೆಸರು ಹೇಳಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ನಜ್ಮಾ ನಜೀರ್ ಚಿಕ್ಕನೇರಳೆ ಅಷ್ಟೇ. ಹಕೀಮ್ ಹಕೀಮ್ ಇಲ್ಲಿ. Okay, ಹಕೀಮ್ ಅಲ್ಲಿ. ಸೊ ಅವರ ಜೊತೆಗೆ ಹಕೀಮ್ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರಲ್ವಾ, ಸೊ ನಾನು ಹೆಸರಿಗೆ ಸೇರಿಸ್ಕೊಂಡಿಲ್ಲ, ಲೈಫಲ್ಲಿ ಸೇರಿಸ್ಕೊಂಡಿದ್ದಾರೆ. ಲೈಫಲ್ಲಿ ಸೇರಿಸ್ಕೊಂಡಿದ್ದೀನಿ. ಓಕೆ, ಸೊ ಅವರ ಹಸ್ಬೆಂಡ್, ಅವರ ಪತಿ, ಧರ್ಮಪತಿ ಡಾಕ್ಟರ್ ಹಕೀಮ್ ಇದ್ದಾರೆ. ನಮಸ್ಕಾರ, ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಧನ್ಯವಾದಗಳು. ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀನಿ. ಸಭೆ ವಿತ್ ಸಭಾನಲ್ಲಿ ಓಪನಿಂಗ್ ಅಲ್ಲೇ ಇಷ್ಟು ನಕ್ಕಿರೋ ಉದಾಹರಣೆನೇ ಇಲ್ಲ ನಜ್ಮಾ. ಅಲ್ಲ, ನಂದು ಮೇ ಬಿ ಫಸ್ಟ್ ಇಂಟರ್ವ್ಯೂ ಅನ್ಸುತ್ತೆ. ಯಾವಾಗ ನಜ್ಮಾ ಅಂದ್ರೆ ಹಿಂಗ್ ಗಂಭೀರವಾಗಿ ಆ ಕಡೆ ಬೆಂಕಿ, ಈ ಕಡೆ ಬೆಂಕಿ, ಮಧ್ಯದಲ್ಲೆಲ್ಲ ಬೆಂಕಿ ಹಾಕಿ ಟನ್ 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 ಅಂತ ಒಂದು ಸೀರಿಯಸ್ ಆಗಿರೋ, ಕ್ಯೂರಿಯಸ್ ಆಗಿರೋ BGM ಹಾಕಿ ಈ ತರದ್ದಿರುತ್ತೆ. ನಮ್ಮ ಹುಡುಗರು ಇವಾಗ ಯೋಚನೆ ಮಾಡ್ತಿರ್ತಾರೆ, ಇದಕ್ಕೆ ಯಾವ ಫಿಲ್ಟರ್ ನಾವು ಅಥವಾ ಇದಕ್ಕೆ ಯಾವ ಎಫೆಕ್ಟ್ಸ್ ನಾವು ಹಾಕ್ಬೇಕು ಅಂತ ಅಂದು. ಯಾಕಂದ್ರೆ ಪೊಲಿಟಿಕಲಿ ಸೆಟ್ ಆಗ್ಬಿಟ್ಟಿದ್ದಾರೆ, ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲೂ ಸೆಟ್ ಆಗಿದ್ದಾರೆ. ಇದೇನಿದು ಎರಡು ತಂದು ಸೇರಿಸ್ಬಿಟ್ಟಿದಾರಲ್ಲ ಅಂತ. ಫಸ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹೂವಾಗುವ, ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಮದ್ವೆಗೆ ಬರ್ದೇ ಇರೋದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಕ್ಯೂಸು, ಅದಕ್ಕೆ ಸ್ಟುಡಿಯೋಗೆ ಕರ್ಸ್ಕೊಂಡ್ ಬಿಟ್ಟಿದೀನಿ. ಅವಾಗ ಇಷ್ಟು ಕ್ಲೋಸ್ ಆಗಿ ಮೀಟ್ ಮಾಡಿ ವಿಶ್ ಮಾಡಕ್ಕೆಲ್ಲ ಆಗ್ತಿರ್ಲಿಲ್ಲ. ಆಗ್ತಿತ್ತು, ಬಂದಿರ್ತಿದ್ರೆ ಆದ್ರೆ ಅಲ್ಲೇ ಬಂದು ಹರಿಸೋದು ಹೌದು, ಒಂಥರ ಖುಷಿ. ಬಟ್ ನಾನು ಬರ್ದೇ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಸೆಟಪ್ ಮಾಡಿರ್ತೀವಿ ಮದ್ವೆದೊಂದು. ಸೊ ಅಲ್ಲೇ ಬಂದ್ರೆ ನಮ್ಗೊಂದು ಸಂಭ್ರಮ. ಇನ್ನೊಂದ್ಸಲ ಮಾಡೋಣ ಬಿಡಿ. ದುಡಿದೀಯಾ? ಪೂರ್ತಿ ಸಂಭ್ರಮ. ದುಡಿದೀಯಾ? ಷಷ್ಠಿ ಪೂರ್ತಿ ಸಂಭ್ರಮ. ದುಡ್ಡಿದೀಯಾ ಮಾಡಕ್ ಇನ್ನೊಂದ್ಸರಿ? ಫಸ್ಟ್ ಆನಿವರ್ಸರಿ ಜೋರಾಗಿ ಮಾಡೋಣ. ಓಕೆ, ಸೊ ಹೇಗಿದ್ದೀರಾ ಡಾಕ್ಟರ್ ಹಕೀಮ್? ಹೇಗಿದೆ ಮ್ಯಾರಿಡ್ ಲೈಫ್? ಚೆನ್ನಾಗಿದೆ, ಒಳ್ಳೆ ಜೋಡಿ ಇದೆ ಜೊತೆಲಿ. ನೋಡ್ಕೊಂಡು ಹೇಳ್ತಾ ಇದ್ದೀರಾ ಅಂದ್ರೆ ಭಯಾನ? ಭಯ ಏನೂ ಇಲ್ಲ, ನಾವಿರೋದೇ ಹೀಗೆ. ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ, ಸ್ವಲ್ಪ ಗಂಭೀರವಾಗಿಯೂ ಇರ್ತೀವಿ. ಮನೇಲಾದ್ರೂ ಅಷ್ಟೇ ಈ ರೀತಿನೇ ಕಾಣಿಸ್ಕೊಳ್ತೀವಿ. ನಾವು ಹೊರಗಡೆ ಜೀವನದಲ್ಲಿ ಹೇಗಿರ್ತೀವಿ, ಮನೆ ಒಳಗಡೆನೂ ಕೂಡ ಅದೇ ಚರ್ಚೆ ನಡೆಯುತ್ತೆ. ಮತ್ತಷ್ಟು ಮಾತಾಡ್ತೀವಿ, ಮತ್ತಿನ್ನೇನೋ ಓದ್ತೀವಿ, ಮತ್ತಿನ್ನೇನೋ ಥಿಂಕ್ ಮಾಡಕ್ ಶುರು ಮಾಡ್ತೀವಿ, ಮತ್ತೊಂದಿಷ್ಟು ಚೇಷ್ಟೆ ಮಾಡ್ತೀವಿ, ಒಂದಷ್ಟು ಕಿತ್ತಾಡ್ಕೊಳ್ತೀವಿ. ಇದೇ ಜೀವನ. ನಾವು ಬರೀ ನಾನೇನು ಹೇಳಿದ್ದೆ ನಿಂಗೆ, ನಾನು ಮಾತ್ರ ಜೋರು, ನನ್ನನ್ನು ನೋಡಿ ಭಯ ಪಟ್ಕೊಳ್ತೀಯ ನೀನು ಅಂತೆಲ್ಲರೂ ಅನ್ಕೊಂತಾರೆ ಅಂತ. ಸಭಾನು ಹಂಗೆ ಅನ್ಕೊಂಡ್ರು. ಆಕ್ಚುಲಿ ವೀಕ್ಷಕರ ಗಮನಕ್ಕೆ, ಆಮೇಲೆ ಎಲ್ಲ ನನ್ನನ್ನು ಅಬ್ಸರ್ವ್ ಮಾಡೋರು ಎಲ್ಲರ ಗಮನಕ್ಕೆ, ಎಲ್ಲರೂ ಪಾಪ ಅನ್ಕೊಂಡಿರ್ತಾರೆ, ಪಾಪದ ಜೀವಿ. ನಮ್ಮ ಕಮೆಂಟ್ಸ್ ಅಲ್ಲಿ ಪಾಪದ ಜೀವಿ ಬಂದು ಸಿಲುಕಿಕೊಂಡ. ಆಮೇಲೆ ಮಾತು ಕೇಳಿ 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 ಮಾತು ಕೇಳಿ ಕೇಳಿ ಅದ್ ಕಮೆಂಟ್ ಬರಲ್ಲ. ಹೋಗೋಗಿ ಇವಳ ಕೈಲಿ ಸಿಗಾಕೊಂಡಿದ್ಯಲ್ಲ ಗುರು, ಆಮೇಲೆ ಯಾವುದೋ ಒಂದು ಪಾಪದ ಜೀವಿ ಸಿಕ್ಬಿಟ್ಟಿದೆ ಅಂತ. ಸೊ ಈ ಥರದ್ದೆಲ್ಲ ಕಮೆಂಟ್ಸ್ ಬರ್ತಿರುತ್ತೆ. ಅದಕ್ಕೊಂದು ಸ್ಪಷ್ಟನೆ, ಮನೇಲಿ ಮತ್ತೆ ಹೊರಗಡೆ ನಾನು ಎಷ್ಟು ಜೋರಾಗಿರ್ತೀನೋ, ನಾನು ಮನೆ ಒಳಗಡೆ ಅಷ್ಟೇ ಮೃದು, ಅಷ್ಟೇ ಸೌಮ್ಯ, ಅಷ್ಟೇ ಸೈಲೆಂಟ್. ಹೌದಾ ಅಲ್ವಾ? ನಾನು ಆಕ್ಚುಲಿ ಹೋಮ್ ಟೂರ್ ಮಾಡ್ಬೇಕಿತ್ತು. ಆಯ್ತಾ? ಭಯ, ನಾನು ಅವನಿಗೆ ಏನು ಭಯ ಪಡಿಸಲ್ಲ. ಅವನೊಂದ್ಸತಿ ಏಯ್ ಅಂತಂದ್ರೆ, ಜೋರಾಗಿ ಮಾತಾಡಿದ್ರೆ, ಅಥವಾ ರೆಗ್ಯುಲರ್ ಆಗಿ ಕರೆಯೋ ಟೋನಿಂದ ಅಥವಾ ರೆಗ್ಯುಲರ್ ಆಗಿ ಕರೆಯೋ ಪದ ಬಿಟ್ಟು ನಜ್ಮಾ ಅಂತ ಬಂತು ಅಂತಂದ್ರೆ ಬಾಯಲ್ಲಿ, ಹಂಗೇನೋ ಗ್ರಹಚಾರ ಕಾದಿದೆ. ಈಸ್ ಅ OCD ಪರ್ಸನ್. ಇಲ್ಲಿಟ್ಟಿರೋ ಪೆನ್ ಈ ಕಡೆ ಇಟ್ಟಿದ್ರು ನಜ್ಮಾ ಅಂತಂದ್ರೆ ನಾನೇನೋ ಇವತ್ತು ತಪ್ಪು ಮಾಡಿದ್ದೀನಿ, ಆಚೆ ಈಚೆ ಆಗಿದೆ, ಅಥವಾ ಕಿಚನ್ ಏನೋ ಕ್ಲೀನ್ ಆಗಿ ಇಟ್ಟಿಲ್ಲ ನಾನು, ಇನ್ನೇನೋ ತಪ್ಪಾಗಿದೆ ನನ್ನಿಂದ ಅಂತ ಅರ್ಥ. ವೀಕ್ಷಕರ ಗಮನಕ್ಕೆ, ನಾನು ನನ್ನ ಗಂಡನನ್ನು ಯಾವುದೇ ಕಾರಣಕ್ಕೂ ಭಯಪಡಿಸುವುದಿಲ್ಲ. ಅವರೇ ನನ್ನನ್ನು ಆಗಾಗ ಭಯ ಪಡಿಸ್ತಿರ್ತಾರೆ, ಆಗಾಗ ಹೆದರಿಸ್ತಿರ್ತಾರೆ, ಗದರಿಸ್ತಿರ್ತಾರೆ. ಇವ್ರು ಇಡೀ ಬೇರೆ ಬೇರೆ ವಿರೋಧ ಪಕ್ಷಿಗಳಿಗೆಲ್ಲ ಹೆದರಿಸೋರ್ನ ನೀವು ಮನೆಯಲ್ಲಿ ಹೆದರಿಸ್ತಾ ಇದ್ದೀರಾ? ಪ್ರೀತಿ, ಮೇಷ್ಟ್ರುಗಳ ಭಾಷೆ, ಮೇಷ್ಟ್ರುಗಳ ಗುಣ, ಅದು ಹುಟ್ಟುಗುಣ. ಏನಂತ ಕರೀತಾರೆ? ಏನಂತ ಕರೀತೀಯ? ಮಧುಮ ಅಂತೀನಿ. ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಸೇಮ್ ಕರಿತೀನಿ, ನಮ್ದೇನು ವ್ಯತ್ಯಾಸ ಆಗಲ್ಲ ಯಾರೇ ಇದ್ರು. ನಾನು ಹಕೀಮ್ ಅಂತಾರ. ಮನೇಲಿ ಮದ್ವೆ ಹಾಕಿ ಹೋದ್ನಲ್ವಾ, ನೆಕ್ಸ್ಟ್ ಡೇ
ಮೇಲ್ಗಡೆ ನಿಂತ್ಕೊಂಡು, ಮೇಲ್ಗಡೆ ನಮ್ಮ ರೂಮು, ಕೆಳಗಡೆ ಹಕೀಮ್ ಇದ್ದಾರೆ, ಹಕೀಮಾ ಹಕೀಮಾ ಅಂತ ಜೋರಾಗಿ ಕೂಗ್ತಾ ಇದ್ದೀನಿ. ಇವ್ರ ಫ್ಯಾಮಿಲಿ ಅವರೆಲ್ಲ ಶಾಕು. ಕರೆದ್ ನಂಗೆ ಒಂದು 5-6 ಜನ ಉಪದೇಶ ಕೊಟ್ರು. ಹಂಗ ಗಂಡನ ಹೆಸರು ಕರಿಬಾರ್ದು, ಹೇಳ್ಬಾರ್ದು ಕಮ್ಮಿ ಎಲ್ಲ ರೂಮಿಗೆ ಬಂದ್ ಪಾಪ ಹೇಳ್ತಾ ಇದ್ರು. ಒಬ್ರು ಅವ್ರದ್ದು ದುರಾದೃಷ್ಟ ಅನ್ಸುತ್ತೆ, ಹಾಲಲ್ಲಿ ಕೂತಿದ್ದೆ ನಾನು. ನೀನೇನು ಬೇಜಾರು ಮಾಡ್ಕೋಬೇಡ ಮಗಳೇ, ಏನಂದ್ರೆ ನೀನು ಹಂಗೆ ಗಂಡನ್ಗೆ ಹೆಸರಿಡ್ ಕರಿಬಾರ್ದು, ಹಕೀಮ್ ಅಂತ ಕರಿಬಾರ್ದು ಅಷ್ಟ್ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ನಮ್ಮ ಮಾವ ಬಂದ್ರು. ಇನ್ನೇನೋ ಒಂದ್ ನಾಳೆ ನಾಮಕರಣ ಮಾಡಿ ಹೆಸರು ಚೇಂಜ್ ಮಾಡೋಣ, ಒಂದ್ ಹೆಸರೇನಿದೆ ಅದನ್ನ ಕರಿತಾಳೆ, ನಿಮ್ದು ಅಧಿಕ ಪ್ರಸಂಗ ಬಿಡೋದೇ, ನೀವ್ ಅಧಿಕ ಪ್ರಸಂಗ ಬಿಡೋದೇ ಇಲ್ವಲ್ಲ ಅಂತ ಫುಲ್ ಕ್ಲಾಸ್ ತಗೊಂಡ್ರು. ಅಂದ್ರೆ ನಮ್ಮ ತಂದೆನೂ ಅದೇ ರೀತಿ ಆಲೋಚನೆ ಮಾಡೋದು. ಸೊ ಅವ್ರಿಗೇನ್ ಇಷ್ಟನೋ ಹಂಗೆ ಕರೀಲಿ, ನನಗೇನ್ ಇಷ್ಟನೋ ಅದು ಕರಿತೀನಿ. ಅದು ಏನು ಆಯುಸ್ ಕಡಿಮೆ ಆಗುತ್ತೆ ಈ ನಂಬಿಕೆಗಳಿಂದೆಲ್ಲ ತುಂಬಾ ದೂರ ಇದ್ದೀನಿ ನಾನು, ತುಂಬಾ ದೂರ ಇದ್ದೀನಿ. ಆಯುಸ್ ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಒಂದು ಇಂಡಿಯನ್ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋ ಭಾವನೆ, ಅದಕ್ಕಿಂತನೂ ನಾವು ಮಿಗಿಲಾಗಿ ಮಾತಾಡ್ಬೇಕು, ತುಂಬಾ ಲಿಬರಲ್ ಆಗಿ ಮಾತಾಡ್ಬೇಕು. ಅದು ಅವ್ರವ್ರ ಕಂಫರ್ಟ್, ಅವ್ರವ್ರ ಪ್ರೀತಿ ಅಲ್ಲ, ಅದು ಹಿಂದಿಂದನೂ ಬಂದು ಒಂದು ನಂಬಿಕೆ ಇದೆ. ಅಂದ್ರೆ ಒಂದು ಯಜಮಾನಿಕೆ ಇದೆಯಲ್ಲ, ಇದು ಪುರುಷ ಕುಣಿಸ್ದಾಗೆ ಕುಣಿಬೇಕು ಅನ್ನೋದು ಒಂದು ಭಾಗ, ಅದು ನಮ್ಮ ಸಂಸ್ಕೃತಿ ಭಾಗ ಆಗ್ಬಿಟ್ಟಿದೆ. ಸಿಕ್ಕಾಕೊಂಡ್ರಿ ನೀವು. ಇದೇ ಕ್ವೆಶನ್ ನಿಮಗ್ ಕೇಳ್ತೀನಿ, ಈ ಯಜಮಾನಿಕೆಗೆ ಏನ್ ಅಂತೀರಿ ನೀವು? ಭಾರತದಲ್ಲಿ ತುಂಬಾ ಹೆಚ್ಚು ಕಾಣಿಸಿಗುತ್ತೆ. ನಾನು ಹೇಳೋದು ಸರಿ ಸಮಾನವಾಗಿ ಇರಬೇಕು ಅಂತ. ಯಾಕಂದ್ರೆ ಅವರಿಗೂ ಒಂದು ಬದುಕಿದೆ, ನನಗೂ ಒಂದು ಬದುಕಿದೆ. ಈ ವೈಯಕ್ತಿಕ ಬದುಕಿಗೆ ಯಾರು ಕೂಡ ದಾಳಿ ಮಾಡಬಾರ್ದು. ಅವ್ರು ಕಂಡುಕೊಂಡಿರೋದ್ರಿಂದಾನೇ ಈ ಸೊಸೈಟಿಲಿ ಅವ್ರದ್ದೇ ಆದ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ತುಂಬಾ ಈ ಸೊಸೈಟಿ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆ ನಡುವೆ ತನ್ನ ಸ್ಥಾನ ಏನು ಅಂತ ನಿಗದಿ ಮಾಡ್ಕೊಳ್ಳುವಷ್ಟು ಅವ್ರಿಗೆ ಬುದ್ಧಿ ಇದೆ ಅಂದ್ರೆ, ಇನ್ನು ಹೇಗೆ ಕರಿಬೇಕು ಅನ್ನುವ ಒಂದು ಸಿಂಪಲ್ಸಿಟಿ ಆಗಲಿ, ತಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಿರೋದಿಲ್ವಾ? ಸೊ ಹುಡುಗಿ ಅನ್ನೋದನ್ನ ನಾವು ಅದು ಕರೆಯುವಾಗಲೇ ಅವ್ರ ಸ್ಥಾನವನ್ನು ಕುಗ್ಗಿಸಿ ಮಾತನಾಡಬಹುದಾದ ಒಂದು ಸಂಸ್ಕೃತಿ ಬೆಳೆಸ್ಕೊಬಿಟ್ಟಿದ್ದೀವಿ. ಇದರಿಂದ ಮೊದಲು ನಾವು ಹೊರಗಡೆ ಬರಬೇಕು. ಈ ಸಮಾಜ, ಪುರುಷ ಸಮಾಜ ಆಗಲಿ ಅಥವಾ ಮಹಿಳಾ ಸಮಾಜ ಆಗಲಿ, ಇಲ್ಲಿ ಯಾರಿಗಿಂತ ಯಾರು ಮೇಲೂ ಅಲ್ಲ, ಯಾರಿಂದ ಯಾರು ಕೆಳಗೂ ಅಲ್ಲ, ಎಲ್ಲರೂ ಸಮಾನವಾಗಿರೋರು, ನಾವೆಲ್ಲ ಸಮಾನವಾಗಿ ಬದುಕೋರು. ಇದನ್ನೇ ನಮ್ಗೆ ಲಿಟ್ರೇಚರ್ ಕಲ್ಸಿರೋದು. ನಾವು ಕಲ್ತಿರೋದನ್ನ ಯಾರಿಗೂ ಹೇಳೋದಲ್ಲ, ನಾವು ಫಸ್ಟ್ ಫಾಲೋ ಮಾಡಿದ್ರೆ ಅಲ್ವಾ. ನೀವು ಪ್ರೊಫೆಸರ್, ಯಾವ ಸಬ್ಜೆಕ್ಟ್ ತಗೊಂಡ್ರಿ? ನಾನು ಕನ್ನಡ ಪಾಠ ಮಾಡ್ತೀನಿ. ಹಾಗಾದ್ರೆ ಡೆಫಿನೆಟ್ಲಿ ಒಂದು ಕವನ ಬರುತ್ತೆ ಈಗ. ಇಲ್ಲ, ಕವನ ಎಲ್ಲ ನನ್ನ ಮನೆಯವರು, ನನ್ನ ಹೆಂಡತಿ ಹೇಳ್ತಾಳೆ, ಬಹಳ ಚೆನ್ನಾಗಿ ಹೇಳ್ತಾರೆ ಹಾಡೋದು. ನಮ್ದು ಬಹಳ ಸರಳ. ನಾನು ಬರ್ದಿದ್ದ ಕವಿತೆನ ರಿಸರ್ಚ್ ಮಾಡಿದ್ದಾರೆ ಅವರ PhD ರಿಸರ್ಚ್ ನ ಸಬ್ಜೆಕ್ಟ್ ಏನ್ ಕೇಳಿ? ಏನ್ ಸರ್? ನಂದು ಕನ್ನಡ ಮುಸ್ಲಿಂ ಕಾವ್ಯದ ವಿಭಿನ್ನ ನೆಲೆಗಳು ಅಂತ ಹೇಳಿ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮಾಡಿರೋದು. ಓಕೆ, ಬೇಸಿಕಲಿ ಎಲ್ಲಿ ಅವರು ಡಾಕ್ಟರ್ ಹಕೀಮ್? ನಾ ತೀರ್ಥಹಳ್ಳಿ ಅವನು. ನಿಮ್ಮ ಹೆಸರು? ಡಾಕ್ಟರ್ ಹಕೀಮ್ ತೀರ್ಥಹಳ್ಳಿ. ಹೆಸರೇ ಹಕೀಮಾ? ಹಕೀಮ್ ಸರ್ನೇಮ್ ಅಲ್ವಾ? ಅಲ್ಲ. ಇಂಟ್ರೆಸ್ಟಿಂಗ್. ಓಕೆ, ಹಾ ಪ್ಲೀಸ್. ಹಾಗಾಗಿ ತೀರ್ಥಹಳ್ಳಿ ಅವನು ನಾನು. ಕುವೆಂಪು, ಯುವರ್ ಅನಂತಮೂರ್ತಿ, ತೇಜಸ್ವಿ, ಹಾಮಾನಾಯಕ್ ಇವರ ಹೆಸರುಗಳನ್ನ ಕೇಳ್ಕೊಂಡು ಬೆಳೆದವನು. ಕನ್ನಡದ ಜೊತೆಗೆ ದೊಡ್ಡ ಆಸಕ್ತಿ ಇದೆ ನನಗೆ. ಕನ್ನಡ ಅಂತ ಹೇಳಿದ್ರೆ ನಾವಿಬ್ರು ಕೂಡ ನಮ್ಮ ಅವರ ಮನೆ ಮಾತೃಭಾಷೆ ಉರ್ದು, ನನ್ನ ಮನೆ ಮಾತೃಭಾಷೆ ಬ್ಯಾರಿ. ಸೊ ಅದು ಏನೇ ಇದ್ರು ಕೂಡ ಮನೇಲಿ ಇಬ್ರು ಕೂಡ ಕನ್ನಡದಲ್ಲೇ ಮಾತಾಡ್ಕೊಳ್ತೀವಿ, ಹೊರಗಡೆ ಹೋದ್ರು ಕನ್ನಡದಲ್ಲೇ ಮಾತಾಡ್ಕೊಳ್ತೀವಿ, ಎಲ್ಲಿದ್ರು ಕನ್ನಡವನ್ನ ಬಿಟ್ಟು ಮಾತಿಲ್ಲ. ಸೊ ನಮ್ಗೆ ಅಷ್ಟರ ಮಟ್ಟಿಗೆ ಅದು ನಿಜ ಜೀವನದ ಬದುಕಿನಲ್ಲಿ ಹಾಸೊಕ್ಕಾಗ್ಬಿಟ್ಟಿದೆ. ನಾನು ಅವರಿಗೂ ಬ್ಯಾರಿ ಬರುತ್ತೆ, ನನಗೆ ಬ್ಯಾರಿ ಬರೋದ್ರಿಂದ ಅವರೇ ಮಾತಾಡಿದ್ರು ಕೂಡ ನಾನು ಸಡನ್ ಆಗಿ ಇಬ್ರು ಕನ್ನಡ ಮಾತಾಡ್ತಿರ್ತೀವಿ, ಅದು ಗೊತ್ತಾಗಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಭಾಷೆ ಮೇಲೆ ಪ್ರೀತಿ ಇದೆ, ಬದುಕು ಕೊಟ್ಟಿದೆ ನನ್ನ. ಆಕ್ಚುಲಿ ಗ್ರೇಟ್. ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದೀನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ದಯವಿಟ್ಟು ಜಾತಿ ಎಳೆದ್ ತರಬೇಡಿ, ಧರ್ಮ ಎಳೆದ್ ತರಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನ್ನಡ ಮಾಲೂಮ್ನೆ, ಕನ್ನಡ ಗೊತ್ತಿಲ್ಲ ಅನ್ನೋರು ಎಷ್ಟೋ ಜನರ ಮಧ್ಯೆ ಇವ್ರು ಈ ಮಾತು ಹೇಳ್ತಿದಾರಲ್ಲ, ಅದನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ, ನಾನು ಕೇವಲ ಒಂದೇ ಒಂದು ಸಮುದಾಯಕ್ಕೆ ಈ ಮಾತು ಹೇಳ್ತಾ ಇಲ್ಲ, ಇಲ್ಲಿ ತಮಿಳಿಯನ್ಸ್ ಕೂಡ ಇದ್ದಾರೆ, ಮಲಯಾಳೀಸ್ ಕೂಡ ಇದ್ದಾರೆ, ತೆಲುಗು ಮಾತಾಡುವಂತಹ ಜನ ಇದ್ದಾರೆ, ಸೊ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವಂತಹ ಜನ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ನಾರ್ತ್ ಇಂದ ಬಂದು ಹಿಂದಿ ಮಾತಾಡೋ ಜನ ಇದ್ದಾರೆ. ಸೊ ಹಿಂದಿ ಮಾತಾಡೋರ್ಗೆ ನಾರ್ತ್ ಅವ್ರಿಗೆ ಹೇಳ್ತಾ ಇದ್ದೀರಾ, ನಮ್ ಕ್ಲಾಸ್ ರೂಮ್ ಅಲ್ಲಿ ನಮ್ ಬೆಂಚ್ ಅಲ್ಲಿ ನಮ್ ಪಕ್ಕದಲ್ಲಿ ಕೂತ್ಕೊಂಡು ಯಾಕೆ ಬರೇ ಹೋಗೆ ತಿಂದಿಯೇನೆ ಉಂಡಿಯೇನೆ ಅಂತ ಕೇಳ್ತಿದ್ದವ್ರು ಇವತ್ತು ಕನ್ನಡನ ಎಷ್ಟು ತಾತ್ಸಾರವಾಗಿ ಮಾತಾಡಬಹುದು, ಕನ್ನಡನ ಎಷ್ಟು ಕೆಟ್ಟದಾಗಿ ಅದನ್ನ ಕಂಗ್ಲೀಷ್ ಮಾಡಿ ಸ್ಟೈನ್ ಆಗಿ ಮಾತಾಡಬಹುದು, ಅಷ್ಟು ಕೆಟ್ಟದಾಗಿ ಅಪಭ್ರಂಶ ಮಾಡಿ ಇಟ್ಟಿರೋ ಅಂತ ಉದಾಹರಣೆಗಳನ್ನ ಕಣ್ಣಾರೆ ನೋಡ್ತಾ ಇರ್ತೀನಿ. ನನ್ ಜೊತೆ
ಉಂಡಿಯೇನೆ ತಿಂದಿಯೇನೆ ಅಂತ ಮಾತಾಡ್ಕೊಂಡಿದ್ದವರು ಇವತ್ತು ಹೌದಾ ಅಗೇನ್ ವಾಟ್ ಯು ಡೂಯಿಂಗ್ ವಾಟ್ ಯು ಹ್ಯಾಡ್ ಎಸ್ ಇಂಗ್ಲಿಷ್ ಮಾತಾಡೋದು ತಪ್ಪು ತಪ್ಪಲ್ಲ, ಅಂತಲ್ಲ. ಹೌದು. ನಂಗೆ ಯಾವಾಗ್ಲೂ ನನ್ನ ಡಯಲೆಕ್ಟ್ ಒಂದಿದೆಯಲ್ಲ ನಮ್ಮ ಹಳೆ ಮೈಸೂರು ಕನ್ನಡ ಅದ್ರ ಬಗ್ಗೆ ನಂಗೆ ವಿಶೇಷವಾದ ಒಂದು ಪ್ರೇಮ ಇದೆ. ನಾನಂತೂ ಊರಿಗೆ ಹೋದ್ರೆ ಊರಿನ ಜನ ನಮ್ಮ ಕ್ಷೇತ್ರದ ಜನರ ಜೊತೆ ಮಾತಾಡ್ಬೇಕಾದ್ರೆ ನಾನು ಅದೇ ಭಾಷೆಯಲ್ಲಿ ಮಾತಾಡೋದು. ಇಲ್ಲಿ ಸ್ವಲ್ಪ ಮೀಡಿಯಾದಲ್ಲಿ ಮಾತಾಡ್ಬೇಕಾದ್ರೆ ಪಾಲಿಶ್ ಕನ್ನಡ ಎಲ್ರಿಗೂ ಅರ್ಥ ಆಗ್ಬೇಕನ್ನೋ ಕಾರಣಕ್ಕೆ ಮಾತಾಡಿದ್ರು ಕೂಡ ನಮ್ಗೆ ಆ ಥರದೊಂದು ಭಾಷಾ ಪ್ರೇಮ ಇರಬೇಕು. ಇವಾಗ ನಮ್ಮ ಜೊತೆ ಇದ್ದವ್ರು, ನಮ್ಮ ಜೊತೆ ಬೆಳೆದವರು ಬೆಳಿಗ್ಗೆಯಿಂದ ಸಂಜೆ ತನಕ ಕನ್ನಡನೇ ಮಾತಾಡ್ಕೊಂಡಿದ್ದು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕೂಡ ಇಂಗ್ಲೀಷಲ್ಲಿ 35ಕ್ಕಿಂತ ಮೇಲ್ಗಡೆ ಮಾರ್ಕ್ಸೇ ತಗೊಳ್ದೆ ಇದ್ದವರು ಇವತ್ತು ಕನ್ನಡ ಅಂತ ಅಂದರೆ ತಾತ್ಸಾರ ಮಾಡ್ತಾ ನಾವು ಕನ್ನಡದಲ್ಲಿ ಎಷ್ಟೇ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು ಅವರು ಬೇರೆ ಭಾಷೆಯಲ್ಲಿ ಕನ್ನಡ ಬರದೇ ಇರೋರ ಥರ ಪ್ರಿಟೆಂಡ್ ಮಾಡೋದು, ನಾಟಕ ಮಾಡೋದಿದೆಯಲ್ಲ, ಇದನ್ನು ನೋಡಿದಾಗ ನನಗೆ ಅನಿಸೋದು ಭಾಷೆ ನಾವು ಯಾವ ಭಾಗದಿಂದ ಬಂದಿದ್ದೀವಿ, ಹೊರಗಿಂದ ಬಂದಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಉಸಿರಾಡಿ ಇಲ್ಲಿ ಬದುಕನ್ನು ಕಟ್ಕೊಂಡಿರೋ ಮೂಲ ಕನ್ನಡಿಗರಾಗಿರೋ ನಮಗೆ ಭಾಷೆ ಬಗ್ಗೆ ಅಭಿಮಾನ ಸ್ವಾಭಿಮಾನ ಎರಡೂ ಇಲ್ವಲ್ಲ, ಅದು ಇವತ್ತು ಬೇರೆಯವರೆಲ್ಲರ ದಾಳಿಗೆ ಕಾರಣ ಆಗ್ತಾ ಇರೋದು. ನಾವು ನಮ್ಮ ತಾಯಿನ ಪ್ರೀತಿಸ್ದೆ ಪಕ್ಕದ ಮನೆಯವನ ಕಾಲರ್ ಹಿಡಿದು ನೀನ್ ನಮ್ಮ ಭಾಷೆನ ಪ್ರೀತಿಸ್ಬೇಕು, ನೀನ್ ನನ್ನ ತಾಯಿನ ಪ್ರೀತಿಸ್ಬೇಕು ಅಂತ ಅಂದ್ರೆ ಅವನಿಗೆ ಯಾವ ದರ್ದ್ ಹೇಳಿ, ಅವನಿಗೆ ಯಾವ ದರ್ದು? ನಾನು ಕೇಳ್ತಾ ಇದ್ದೀನಿ, ಅವನ ಪಕ್ಕದಲ್ಲಿ ಇನ್ನೊಬ್ಬ ಇರೋನು, ಇಲ್ಲೇ ಹುಟ್ಟಿರೋನು, ಇಲ್ಲೇ ಬೆಳೆದಿರೋನು, ಅವನು ಇವನ್ ಭಾಷೆ ಮಾತಾಡ್ಕೊಂಡು ನಮ್ಮ ತನ್ನ ತಾಯಿನ ನೆಗ್ಲೆಕ್ಟ್ ಮಾಡ್ತಿದ್ರೆ ಇವನಿಗೆ ಯಾಕೆ ಪ್ರೀತಿ ಹುಟ್ಟುತ್ತೆ? ನಾನು ಅವ್ರಿಗೆ ಹೇಳಿದ್ದು, ನೀವು ಹೇಳ್ತಿದ್ದೀರಲ್ಲ, ಸೊ ಅವರು ಬೇರೆ ಸ್ಟೇಟಿಂದ ಬಂದು ಅವ್ರ ಆ್ಯನ್ಸಿಸ್ಟರ್ಸು ಇಲ್ಲೆಲ್ಲ ಸೆಟ್ಲ್ ಆಗಿ ಹೋಗಿರ್ತಾರೆ ನಜ್ಮಾ. ನಾವು ಶಿವಾಜಿನಗರ್ ಅಂಥ ಪ್ಲೇಸಸ್ಗಳಿಗೆ ಹೋದರೆ, ಅಥವಾ ಈ KG ಹಳ್ಳಿ DG ಹಳ್ಳಿ ಅಂತ ಪ್ಲೇಸಸ್ಗಳಿಗೆ ಹೋದರೆ, ಅಥವಾ ಶಾಂತಿನಗರ್ ಅಂತಹ ಪ್ಲೇಸಸ್ಗಳಿಗೆ ಹೋದರೆ, ಒಂದಿಷ್ಟು ಸ್ಲಮ್ ಭಾಗಕ್ಕೆ ಹೋದರೆ ನಮಗೆ ಅಲ್ಲಿ ಉರ್ದು ಮಾತಾಡೋರು ಸಿಗ್ತಾರೆ, ತಮಿಳ್ ಮಾತಾಡೋರು ಸಿಗ್ತಾರೆ, ತೆಲುಗು ಮಾತಾಡೋರು ಸಿಗ್ತಾರೆ. ನೀವು ಹೇಳ್ದಂಗೆ ಮತ್ತು ನಾನು ಕೂಡ ಅಂದ್ಕೊಂಡಂಗೆ ಅವರು ಬದುಕ್ತಾ ಇರೋದು ಕರ್ನಾಟಕದಲ್ಲಿ. ಅವರಿಗೆ ಗಾಳಿ, ಬೆಳಕು, ನೀರು, ಅನ್ನ, ಇನ್ಫ್ಯಾಕ್ಟ್ ಸಂಬಳ ಎಲ್ಲ ಸಿಗ್ತಾ ಇರೋದು ನಮ್ಮ ಕರ್ನಾಟಕದಿಂದ, ಕನ್ನಡ ಮಾತೆಯ ಬಳುವಳಿ ಅದು. ಒಂದು ಕಮ್ಯುನಿಟಿ ಮಾತ್ರ ಈ ಭಾಷೆನ ಮಾತಾಡ್ತಿಲ್ಲ ಅಥವಾ ಕನ್ನಡನ ಪ್ರೀತಿಸ್ತಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಸುಳ್ಳು. ನನ್ನ ಜೊತೆ ಓದಿರುವಂಥ ಅಪ್ಪಟ ಗೌಡ್ರ ಮನೆ ಹೆಣ್ಮಕ್ಳು, ಲಿಂಗಾಯತರ ಮನೆ ಹೆಣ್ಮಕ್ಳು, ದಲಿತರ ಮನೆ ಹೆಣ್ಮಕ್ಳು, ಎಲ್ಲ ಜಾತಿ ಜನಾಂಗದ ಹೆಣ್ಮಕ್ಳು, ಈವನ್ ಇನ್ಕ್ಲೂಡಿಂಗ್ ಮುಸ್ಲಿಂ ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಒಂದು ಸ್ವಾಭಿಮಾನಿಗಳಾಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಕನ್ನಡನ ತಮಿಳ್ರಿಗೆ ಹೆಂಗ್ ಭಾಷಾ ಪ್ರೇಮ ಇದೆ, ಕೇರಳದವ್ರಿಗೆ ಹೆಂಗ್ ಭಾಷಾ ಪ್ರೇಮ ಇದೆ, ಅವ್ರ ಭಾಷಾ ಪ್ರೇಮದ ಕಾರಣದಿಂದಾಗೆ ಅವ್ರದ್ದು ಇವತ್ತು GDP ನೋಡಿ, ಅವ್ರ ಎಜುಕೇಷನ್ ರೇಟ್ ನೋಡಿ, ಅವರ ಎಂಪ್ಲಾಯ್ಮೆಂಟ್ ರೇಟ್ ನೋಡಿ ಯಾವ ಲೆವೆಲ್ಗಿದೆ. ನಮಗೆ ನಾವು ಇವತ್ತು ಏನೇ ಪ್ರಶ್ನೆ ಮಾಡಿದ್ರು ಕೂಡ ನಮಗೆ ಕೊರತೆ ಇರೋದೇ ಒಂದು ದೊಡ್ಡದು ಭಾಷಾಭಿಮಾನದ ಕೊರತೆ. ಅದ್ರ ನಡುವೆ ಆಶಾದಾಯಕ ಅಂತ ಅನ್ಸೋದು ಯಾವುದು ಅಂತ ಹೇಳಿದ್ರೆ, ಇವತ್ತು ಇವರೆಲ್ಲ ಮೀಡಿಯಾದಲ್ಲಿ ಕೂತ್ಕೊಂಡು ಟ್ರೋಲ್ ಮಾಡ್ತಾರಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರಲ್ವಾ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಅಂತೆಲ್ಲ. ಇದ್ರ ನಡುವೆ ಕರ್ನಾಟಕಕ್ಕೆ ಬುಕ್ಕರನ್ನ ತಂದ್ಕೊಂಡಂತ ಬಾನು ಮುಷ್ತಾಕ್ ಅವರು ಈ ಕನ್ನಡ ನೆಲವನ್ನ ಸದಾ ನಿತ್ಯೋತ್ಸವವನ್ನಾಗಿ ಕಾಪಾಡಿಕೊಂಡು ಬಂದಂತಹ ನಿಸಾರ್ ಅಹಮದ್ ಅವರು ಈಗ ತುಂಬಾ ಜನ ಯುವ ಕವಿಗಳು ಬರಿತಾ ಇದ್ದಾರೆ. ಹಕೀಮನಂತ ಕನ್ನಡದಲ್ಲೇ ರಿಸರ್ಚ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಯ ಮೇಲೆ PhD ಅನ್ನ ಮಾಡುವಂಥವ್ರು. ನನ್ ತುಂಬಾ ಜನ ಸ್ನೇಹಿತರು. ದಾದಾಪೀರ್ ಜೈಮನ್ ಅದ್ಭುತವಾದ ಕಥೆಗಾರ, ಕನ್ನಡಕ್ಕೆ ದಕ್ಕಿದಂಥ ಅದ್ಭುತ ಕಥೆಗಾರ ದಾದಾಪೀರ್ ಜೈಮನ್ ಆಗಿರ್ಬೋದು, ಚಾಂದ್ ಆಗಿರ್ಬೋದು, ಹಾಜರಾ ಆಗಿರ್ಬೋದು, ಆರಿಫ್ ರಾಜಾ ಆಗಿರ್ಬೋದು, ಮತ್ತೆ ರಂಜಾನ್ ದರ್ಗಾ ಅವರೆಲ್ಲ ಸೀನಿಯರ್ಸ್ ಇದ್ದಾರೆ, ರಂಜಾನ್ ದರ್ಗಾ, ರಹಮತ್ ತರೀಕೆರೆ. ಮತ್ತೆ ಇವತ್ತಿನ ಜನರೇಷನ್ ಅಲ್ಲಿ ನಮ್ಮ ಮುನವರ್ ಜೋಗಿ ಬೆಟ್ಟು ಆಗಿರಬಹುದು, ಇವರೆಲ್ಲರ ಬರವಣಿಗೆ ಇದೆಯಲ್ಲ, ಇದು ಕನ್ನಡ ಸಾಹಿತ್ಯಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೂಡ ಸಮುದಾಯ ಕೊಡ್ತಾ ಇದೆ. ನಾವು ಎರಡನ್ನೂ ಕೂಡ ಒಟ್ಟಾರೆಯಾಗಿ ನೋಡ್ತಾ ಅದನ್ನ ಸ್ಫೂರ್ತಿಯಾಗಿ ತಗೊಂಡು ಹೆಚ್ಚೆಚ್ಚು ನಾವು ಓದ್ಬೇಕು ಕನ್ನಡ. ಇವರ ಇವತ್ತಿನ ಕಮ್ಯುನಲ್ ದಾಳಿಗಳೇನಿದೆಯಲ್ಲ, ಇವರ ಇವತ್ತಿನ ನಮ್ಮನ್ನ ಬೆರಳು ಮಾಡಿ ತೋರಿಸುವಂಥ ಒಂದು ಹಪಾಪಿ ಇದೆಯಲ್ಲ ಒಂದು ವರ್ಗಕ್ಕೆ, ಅದಕ್ಕೆ ಒಂದು ಅದ್ಭುತವಾದ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ನಾವು ಭಾಷೆಯನ್ನ, ಕನ್ನಡ ಭಾಷೆಯನ್ನ ಹೆಚ್ಚೆಚ್ಚು ಬಳಸೋದು, ಸರಿಯಾಗಿ ಬಳಸೋದು ಮತ್ತು ಹೆಚ್ಚೆಚ್ಚು ನಮ್ಮ ಭಾಷಾ ಪ್ರೇಮವನ್ನ ತೋರಿಸ್ತಾನೂ ಇರೋದು. ಭಾಷೆ ಉಳಿಯೋದು ಅಂತ ಹೇಳಿದ್ರೆ ಭಾಷೆ ಬಳಸೋದಷ್ಟೇ, ಹೆಚ್ಚೆಚ್ಚು ಬಳಸಬೇಕು. ಈಗ ಹಿಂದೆ ನೋಡಿ ಸಂಸ್ಕೃತ ಭಾಷೆಯನ್ನ ದೈವ ಭಾಷೆಗೆ ಏರಿಸಿ ಹೇಗೆ ಕಳೆದೋಯ್ತು. ಸೊ ಕಳೆದೇ ಹೋಯ್ತು. ಆ ಕನ್ನಡ ಕಳೆದೋಗಿ ಬಿಡಬಾರ್ದು ನಾವು.
ಕನ್ನಡವನ್ನೇ ಹೆಚ್ಚೆಚ್ಚು ಬಳಸಬೇಕು. ಬಳಸೋದ್ರ ಮೂಲಕ ಅದು ಬೆಳೆಯುತ್ತೆ. ಯಾರು ಅದಕ್ಕೋಸ್ಕರ ಏನು ಮಾಡ್ಬೇಕಾಗಿದ್ದಿಲ್ಲ, ನೀವು ಟೈಮು ಕೊಡ್ಬೇಕಾಗಿದ್ದಿಲ್ಲ. ದಿನನಿತ್ಯ ಬಳಸಿ ಅಲ್ಲ, ಬೇರೆ ಕಡೆಯಿಂದ ಬಂದವರಿಗೆ ಕನ್ನಡ ಕಲಿಸಿ, ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 4 ಅಕ್ಷರ ಇಂಗ್ಲಿಷ್ ಬಂದ್ಬಿಟ್ರೆ ಅದು ಪ್ರತಿಷ್ಠೆ ಆಗಿ ನಿಂತ್ಬಿಟ್ಟಿದೆ. ಎಲ್ಲರ ಜೊತೆ ನನಗೆ ಇಂಗ್ಲಿಷ್ ಬರುತ್ತೆ ಅಂತ ತೋರಿಸ್ಕೊಳ್ಳೋದು. ಇದು ಈ ಸ್ಪೇಸ್ ಇದೆಯಲ್ಲ, ಏನು ನೀವು ಶಾಂತಿನಗರ, ಶಿವಾಜಿನಗರ ಇಲ್ಲೆಲ್ಲ ಹೇಳ್ತೀರಾ, ಇಲ್ಲಿ ನಮ್ಮ ಕನ್ನಡವನ್ನು ಆಡ್ಕೊಂಡ್ರೆ ಇನ್ನು ಇವ್ರು ಚೆನ್ನಾಗಿ ಕನ್ನಡದಲ್ಲೇ ಮಾತಾಡಿ ಕನ್ನಡವೇ ತಾಯಿ ಭಾಷೆ ಆದಂಥವ್ರು ಕೂಡ ಅದನ್ನ ಬಿಟ್ಬಿಟ್ಟಿದ್ದೀರಲ್ಲ, ಇಂಗ್ಲೀಷೇ ಮಾರ್ಕೊಂಡು ಬಿಟ್ಟಿದ್ದೀರಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ಬೇಕು? ಅದು ಹೋಗ್ತಾನೆ. ಅದಕ್ಕೆ ಕುವೆಂಪು ಬಹಳ ಚೆನ್ನಾಗಿ ಬರೀತಾರೆ, ಕನ್ನಡ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ದೇವಿ ಕಣ, ತಾಯಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾಯಕೊಲವ ಒಲವ ಬಲವ ಪಡೆದ ಛಲವ ಚಂಡಿಕಣ, ಋಷಿಯ ಕಾಣ್ಬ ಕಣ್ಣಿಗೆ ಅಂತ. ಇಂತಹ ಶ್ರೀಮಂತ ಕನ್ನಡ ಭಾಷೆ ಇದನ್ನೇ ನಾವು ಬಳಸ್ಕೊಳಲ್ಲ ಅಂತ ಹೇಳಿದ್ರೆ ಇನ್ ಯಾವ್ದನ್ನ ಬಳಸ್? ಡೆಫಿನೆಟ್ಲಿ. ನಾನು ಈ ಮೆಸೇಜ್ ನಿಮ್ಮಿಬ್ರಿಂದ ಯಾಕೆ ಕೊಡಿಸ್ದೆ ಅಂತಂದ್ರೆ, ಇನ್ಸ್ಪೈರ್ ಆಗಬೇಕಾಗಿರೋರು ತುಂಬ ಜನ ಇದ್ದಾರೆ. ಅದನ್ನು ನಾನು ತುಂಬ ಬಿಡಿಸಿ ಹೇಳಬೇಕಾಗಿರುವಂತಹ ವಿಚಾರ ಅಲ್ಲ. ಸೊ ಇನ್ಸ್ಪೈರ್ ಡೆಫಿನೆಟ್ಲಿ ಆಗ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಅದರ ಜೊತೆಗೆ ಇನ್ಸ್ಪಿರೇಷನ್ ಅಂತಲ್ಲ, ನನಗೆ ನನ್ನ ಹಕೀಮನ್ ಮದುವೆ ಆಗ್ತೀನಿ ಅಂತಂದಾಗ ನಂಗೆ ಇನ್ನೂ ಒಂದು ಖುಷಿ ಆಯ್ತೇನು ಅಂತ ಹೇಳಿದ್ರೆ, ಇನ್ಮೇಲೆ ನಮ್ಮ ಮನೆ ನಡೆಯೋದೇ ಕನ್ನಡ ಭಾಷೆ ಮೇಲೆ. ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ಕನ್ನಡ ಇಬ್ರು ಅಂದ್ರೆ ಬ್ಯಾರಿ ಬರುತ್ತೆ. ನಮ್ಮ ಮನೇಲಿ ಬ್ಯಾರಿ ಮಾತಾಡೋದು, ಇವ್ರ ಮನೇಲಿ ಉರ್ದು ಮಾತಾಡೋದು. ಆದ್ರೆ ನಮ್ಮ ಮನೇಲಿ ಬಂದು ನೀವು ಯಾರನ್ನೇ ಮಾತಾಡಿಸಿ ಕನ್ನಡ ಸ್ಪಷ್ಟತೆ ಯಾರಿಗಾದ್ರೂ ಇಲ್ಲ ಅಂತ ನೀವು ಹೇಳ್ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಅಂದ್ರೆ ನಮ್ಗೆ ಅದು ಬಳುವಳಿ, ನನಗೆ ನನ್ನ ಅಜ್ಜನಿಂದ ಬಳುವಳಿ. ಓಕೆ, ನೀವು ಬೇಸಿಕಲಿ ಎಲ್ಲಿ ಅವರು? ತೀರ್ಥಹಳ್ಳಿಲಿ ಒಂದು ಕ್ಯಾದಿಗೆರೆ ಅಂತ ಒಂದು ಗ್ರಾಮ. ಅಲ್ಲೇ ನಾನು ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಆಮೇಲೆ ಬ್ಯಾರಿ ನಾವು ಅತಿ ಹೆಚ್ಚು ಈ ಕೋಸ್ಟಲ್ ಅಲ್ಲಿ ನಾವು, ಹೌದು, ಕರಾವಳಿ ಕರ್ನಾಟಕದ ನಮ್ಮ ಮೂಲ ಆ ಕಡೆ. ಒಂದು 100 ವರ್ಷದ ಹಿಂದೆನೋ ಯಾವಾಗ್ಲೂ ವಲಸೆ ಬಂದಿದ್ದಾರೆ, ಬಂದು ಇಲ್ಲಿ ವ್ಯಾಪಾರ ಅದು ಇದು ಮಾಡ್ಕೊಂಡು ಬದುಕಟ್ಕೊಂಡ್ರು. ನಮಗೆ ಇನ್ನೂ ದೊಡ್ಡ ಭಾಷೆ ಮೇಲೆ ದೊಡ್ಡ ಅಭಿಮಾನ ನಮ್ಮ ತಾತನಿಂದ. ನಮ್ಮ ಅಜ್ಜ ದೊಡ್ಡ ಯಕ್ಷಗಾನ ಪ್ರೇಮಿ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ರು ನಮ್ಮ ಅಜ್ಜ. ಅಲ್ಲಿಂದನೇ ಶುರು ಆಯ್ತಿದ್ದು. ಆಮೇಲೆ ನಮ್ಮ ಅಪ್ಪಂದು ಬಹಳ ಸ್ಪಷ್ಟವಾದ ಕನ್ನಡ. ಡೆಫಿನೆಟ್ಲಿ ನನಗೆ ಎಲ್ಲಾ ಕೋಸ್ಟಲ್ ಅವರು ತುಂಬಾ ಇಷ್ಟ ಆಗ್ತಾರೆ. ಅವರು ತುಳು ಭಾಷೆ ಮಾತಾಡ್ತಾರೆ, ತುಳು ಎಲ್ಲೂ ಬಿಟ್ಕೊಡಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಅವ್ರು ಎಷ್ಟೇ ಹೈ ಪೊಸಿಷನ್ ಅಲ್ಲಿ ಇದ್ರು ಕೂಡ, ನಾನು ಮೀಡಿಯಾದಲ್ಲಿ ಇದ್ದಿದ್ದೀನಿ 10 years ನಾನು ಕೆಲಸ ಮಾಡಿದ್ದೀನಿ. ನನಗೆ ಕೋಸ್ಟಲ್ನವರು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಈಗಲೂ ಎಲ್ಲಾದ್ರೂ ಸಿಕ್ರು ಅಂತಂದ್ರೆ ಸೌಖ್ಯವಾ ಬಕ್ಕ ಅಂತ ಶುರು ಮಾಡ್ಕೊಳ್ತಾರೆ. ಹೌದು, ಅವ್ರ ಬ್ಯಾರಿಗಳಾಗಿರ್ಲಿ ತುಳುವರಾಗಿರ್ಲಿ, ಮಂಗಳೂರವರು ನಮ್ಮ ಊರಿನವರಪ್ಪ ಅಂತ ಅನ್ಕೊಂಡು ಅವ್ರು ತುಳು ಶುರು ಮಾಡ್ಬಿಡ್ತಾರೆ. ಅದು ಭಾಷಾ ಪ್ರೇಮಕ್ಕೆ ಒಂದ್ ಒಳ್ಳೆ ನಿದರ್ಶನ. ಮತ್ತೆ ಪ್ರಾದೇಶಿಕತೆಯ ಪ್ರೇಮ ಇದೆಯಲ್ಲ, ಅದು ಪ್ರಾದೇಶಿಕ ವಿಚಾರ ಬಂದಾಗ ಕನ್ನಡವನ್ನೇ, ಅದು ಕರಾವಳಿ ಆಗಿರ್ಲಿ, ಶಿವಮೊಗ್ಗ ಆಗಿರ್ಲಿ, ರಾಯಚೂರು ಆಗಿರ್ಲಿ, ಬೀದರ್ ಆಗಿರ್ಲಿ, ಕೊಪ್ಪಳ ಆಗಿರ್ಲಿ, ಯಾವುದೇ ಮೈಸೂರು ಎಲ್ಲ ಆದ್ರೂ ಕನ್ನಡವನ್ನೇ ಜಾಸ್ತಿ ಬಳಸೋಣ. ಸೊ ಅದರಿಂದ ಯಾರು ಕೂಡ ಕನ್ನಡ ಭಾಷೆ ಬಳಸೋದ್ರಿಂದ ನಮ್ಮನ್ನ ಎಲ್ಲೋ ಸಮಾಜ ಕೀಳಾಗಿ ನೋಡುತ್ತೆ ಅನ್ನೋ ಆ ಒಂದು ನಂಬಿಕೆ, ಮೂಢನಂಬಿಕೆಗಳನ್ನು ಇಟ್ಕೊಂಡಿದ್ದಾರಲ್ಲ, ಫಸ್ಟ್ ತಲೆಯಿಂದ ತೆಗೆದುಹಾಕ್ಬಿಡ್ಬೇಕು. ನನ್ನ ಭಾಷೆ ಈಗ ನಮ್ಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಳ್ಳೆ ಬದುಕು ಕೊಟ್ಟಿದೆ. ಒಳ್ಳೆ ನಾವು 3 ಜನ ಅದ್ರ ವಿಷಯದಲ್ಲಿ ನಾವು 3 ಜನ. ನೀವು ಪತ್ರಕರ್ತೆಯಾಗಿ ನಿಮ್ಮ ಕನ್ನಡ ಭಾಷೆನೆ ನಿಮ್ಗೆ ಇವತ್ತು ಅನ್ನ ಕೊಡ್ತೀರ. ಹಕೀಮ ಕನ್ನಡ ಪಾಠ ಮಾಡ್ತಾರೆ, ಕನ್ನಡ ಪ್ರಾಧ್ಯಾಪಕರು. ಆ ಕಾರಣಕ್ಕೋಸ್ಕರನೇ ಹಕೀಮಂಗೆ ಊಟ ಸಿಗ್ತಿರೋದು. ನನಗಂತೂ ಕೇಳೋ ಹಾಗೆ ಇಲ್ಲ. ನನ್ನ ಭಾಷೆಯೇ ನನ್ನ ಶಕ್ತಿ. ನಾನ್ ಯಾರೋ ಮಿನಿಸ್ಟ್ರ್ ಮಗಳೋ MLA ಮೊಮ್ಮಗಳೋ ಅಲ್ಲ. ನನ್ನ ಭಾಷೆ ಮತ್ತು ನನ್ನ ವಿಚಾರಗಳನ್ನ ದಾಟಿಸುವ ರೀತಿ, ಅದೆರಡೇ ಕಾರಣಕ್ಕೆ, ನನ್ನ ಭಾಷೆ ಕಾರಣ ನನಗೆ ಅನ್ನ, ಹೆಸರು, ಈ ಉಸಿರು ಎಲ್ಲ ಸಿಕ್ಕಿರೋದು. ನಮ್ಮನೇಲಂತೂ ಎಲ್ಲರೂ ಅದ್ಭುತವಾದ ಕನ್ನಡ ಮಾತಾಡ್ತಾರೆ. ನನ್ನ ತಾಯಿ, ತಂದೆ, ನನ್ನ ತಮ್ಮ, ತಂಗಿ, ನನ್ನ ಚಿಕ್ಕಮ್ಮಂದ್ರಂತೂ ಪಕ್ಕ ಟಿಪಿಕಲ್ ಹಳೆ ಮಂಡ್ಯ ಮೈಸೂರು ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ. ನಮ್ಮ ಕುಟುಂಬನೇ ಆ ತರಹದ ಒಂದು ಪರಂಪರೆಯಲ್ಲಿ ಬಂದಿರೋದ್ರಿಂದ ನಮ್ಗೆ ಭಾಷೆ ಅಂತದ್ದೇನು ತೊಡಕಲ್ಲ. ನಮ್ಗೆ ತುಂಬಾ ಜನ ಕೇಳ್ತಿರ್ತಾರೆ, ಹೆಂಗೆ ನೀವು ಬ್ಯಾರಿ ಉರ್ದು ಮನೆಯಲ್ಲ ಅಡ್ಜಸ್ಟ್ ಆಗತ್ತಾ ಅಂತ. ಪ್ರೀತಿಗೆ ಭಾಷೆ ಬೇಕಾ? ಪ್ರೀತಿಗೆ ಭಾಷೆ ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ ಉತ್ತರ ಏನು ಅಂತ. ವೆಲ್, ಈಗ ಕನ್ನಡ ಬಗ್ಗೆ ಮಾತಾಡೋದಾದ್ರೆ ನಾವು ನವೆಂಬರ್ ಅನ್ನ ಮತ್ತೊಂದ್ಸಲ ಆಯ್ಕೆ ಮಾಡ್ಕೊಳ್ಳೋದು. ತುಂಬಾ ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಪರ್ಸನ್ಸ್ ಕೂಡ ಹೌದು. ಕನ್ನಡ ಮೇಷ್ಟ್ರು, ಲವಲ್ ವೀಕು, ಯಾರು ನಂಬ್ತಾರೆ? ಇವ್ರು ನೋಡಿದ್ನಲ್ಲ ನೇರವಾಗಿ, ಹೆಂಗ್ ಕೇಳೋಣ ನನ್ ಮದುವೆ ಆಗ್ತೀರಾ ಅಂತ. ಆ ಧೈರ್ಯ ನನಗೆ ಎಲ್ಲಿದೆ? ಎಲ್ಲಿ ಯಾರನ್ನ ಮೀಟ್ ಮಾಡಿದ್ರಿ? ಇದು ಅರೇಂಜಾ, ಲವ್, ಏನ್ ಕತೆ? ಮದುವೆ ಮಾತ್ರ ನಾವಿಬ್ರು ಹೇಳಿದ್ವಿ ಕನ್ನಡದಲ್ಲೇ ಆಗ್ತೀವಿ. ನಮ್ ನಿಖಾ ಕನ್ನಡದಲ್ಲಿ ಹನಿಮೂನ್ಗೆ ಹೋಗಿದ್ರಿ?
ತೀರ್ಥಹಳ್ಳಿ ಟು ಬೆಂಗಳೂರು, ಬೆಂಗಳೂರು. ಬೆಂಗಳೂರು ಟು ಚಿಕ್ಕನೇರಳೆ ಟು ತೀರ್ಥಹಳ್ಳಿ. ಮಕ್ಕಳಿಗೆ ಯಾವಾಗ ಬೇಸಿಗೆ ರಜೆ ಮತ್ತು ದಸರಾ ರಜೆ ಸಿಗುತ್ತೆ, ಸೆಮಿಸ್ಟರ್ ಆದ್ಮೇಲೆ ಯಾವಾಗ ಒಂದ್ ವಾರದ ರಜೆ ಸಿಗುತ್ತೆ. ನಮ್ಮ ಪ್ರಿನ್ಸಿಪಲ್ ಎಲ್ಲಾದ್ರೂ ಇದನ್ನ ನೋಡ್ತಿದ್ರೆ ಒಂದು 10 ದಿವಸ ಹೋಗಿ ಬರ್ರಪ್ಪ ಅಂತ ಹೇಳ್ಬೇಕು.